ಹುಣಸೆಹಣ್ಣನ್ನು ನೆನೆಸ್ಕೊಂಡು ಅದ್ರ ಹುಳಿನ ತೆಗೆದುಕೊಂಡು ಅನಂತರ ಹುಣಸೆಹಣ್ಣಿನ ರಸನ ಸಾಂಬಾರಿಗೆ ಹಾಕ್ಕೊಂಡು ಒಂದೆರಡು ಕುದಿಯಷ್ಟು ವೆಯ್ಟ್ ಮಾಡಿ ಒಂದೆರಡು ಸರಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಖಾರ ಕಮ್ಮಿ ಇದ್ದರೆ ಅದು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕುದಿ ಬರ್ತಾ ಇತ್ತಲ್ಲ ಆ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಸಾಂಬಾರು ಒಂದು ಕುದಿ ಬರ್ತಾಯಿತ್ತು. ಆ ಟೈಮಲ್ಲಿ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕಡಿಮೆ ಇತ್ತು ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ಮತ್ತೆ ಅದ್ರ ಮೇಲೆ ಉಪ್ಪು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಟ್ಟೆ. ಒಂದು ಕುದಿ ಬಂದಿದ್ದ ತಕ್ಷಣ ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ವಿಷಿಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಇವಾಗ ಒಂದು ವಿಷಿಲ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಈ ವಿಷಿಲ್ ಏನು ಪ್ರೆಷರ್ ಇರುತ್ತೆ ಎಲ್ಲ ತೆಗೆದುಬಿಟ್ಟು ಇವಾಗ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸಾಂಬಾರು ನೋಡೋಕೆ ತುಂಬ ಯಮ್ಮ ಕಾಣಿಸ್ತಾ ಇತ್ತು, ಸಕ್ಕತ್ತಾಗಿ ಅದು ಒದಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾವು ಹಾಕಿರೋ ತರಕಾರಿ, ಮಸಾಲೆ ಐಟಮ್ಗಳಾಗಿರ್ಬೋದು, ಉಪ್ಪು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇದನ್ನು ನಮ್ಮೂರ ಕಡೆ ಎಲ್ಲ ಅನ್ನಕ್ಕೆ, ಸಾಂಬಾರಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.